ಬಣ್ಣ ಬಣ್ಣದ ಉಡುಪು ತೊಟ್ಟು ತಂಬಿಟ್ಟು ದೀಪ ಹಿಡಿದು ಸಾಗುತ್ತಿರುವ ಮಹಿಳೆಯರು, ಡೊಳ್ಳು ನಾದಸ್ವರಗಳ ನಡುವೆ ನಡೆಯುತ್ತಿರುವ ಜಾತ್ರೆಯ ಸಂಭ್ರಮ. ಇಬ್ಬರು ಶಕ್ತಿ ದೇವತೆಗಳ ಮೂರ್ತಿಗಳನ್ನು ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುತ್ತಿರುವ ಸಾವಿರಾರು ಮಂದಿ ಭಕ್ತರು. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಲ್ಲಿ. ಗ್ರಾಮ ದೇವತೆಗಳಾದ ಶ್ರೀ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಗ್ರಾಮಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. 3 ದಿನಗಳ ಕಾಲ ನಡೆದ ಈ ಜಾತ್ರಾ ಮಹೋತ್ಸವ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದವು. ಮಂಗಳವಾರ ನಡೆದ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಮಹಿಳೆಯರು ಭಕ್ತಿ ಭಾವದಿಂದ ತಂಬಿಟ್ಟು ದೀಪಗಳನ್ನು ಬೆಳಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ದೇವಿಯ ನಾಮಸ್ಮರಣೆ ಮೊಳಗುತ್ತಿದ್ದು, ಸಾಂಪ್ರದಾಯಿಕ ವಾದ್ಯಗಳ ನಡುವೆ ಜಾತ್ರೆ ಸಂಭ್ರಮ ಮನೆ ಮಾಡಿತ್ತು.
ಹಾಗೂ ಪೋಶೆಟ್ಟಹಳ್ಳಿ ಇಡೀ ಗ್ರಾಮ ಪಂಚಾಯಿತಿ ಏನಿದೆ, ಪ್ರತಿ ವರ್ಷ ನಾವು ಈ ಜಾತ್ರಾ ಮಹೋತ್ಸವ ನಡೆಸ್ತೀವಿ. ಸಪ್ಲಮ್ಮ ಹಾಗೂ ಮಾರಮ್ಮಂದು ಏನು ಈ ಜಾತ್ರಾ ಮಹೋತ್ಸವ ನಾವು ನಡೆಸ್ತೀವಿ ದೊಡ್ಡಮ್ಮಂದು, ಪ್ರತಿ ವರ್ಷ ಇದು ನಡೆಸ್ತಿದ್ವಿ. ಪ್ರತಿ ವರ್ಷ ನಮ್ಮ ಪ್ರತೀತಿ ಏನಿತ್ತು ಅಂದರೆ ಇದು ನಮ್ಮ ತೇರು ಎಳ್ಕೊಂಡು ಹೋಗಿ ದೇವಸ್ಥಾನ, ನಮ್ಮ ಗರ್ಭಗುಡಿ ಏನು ದೇವಸ್ಥಾನ ಇದೆ ಅಲ್ಲಿ ನಾವು ಇದು ಉತ್ಸವ ನಡೆಸ್ತಿದ್ವಿ. ಈ ವರ್ಷ ವಿಶೇಷವಾಗಿ ನಮ್ಮೆಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮದೇನು ಈ ಸಲ ಉತ್ಸವ ಮೂರ್ತಿ ಮಾಡಿ ಸುಬ್ರಹ್ಮಣ್ಯಾಚಾರ್ಯರು ನಮಗೇನು ಅವ್ರ ಮಾರ್ಗದರ್ಶನದಲ್ಲಿ ಈ ಉತ್ಸವ ಮೂರ್ತಿ ಮಾಡಿಸಿ ನಾವು ನಮ್ಮ ತೇರಲ್ಲಿ ಅದನ್ನು ಎಳ್ಕೊಂಡು ಹೋಗ್ತಿರೋದಕ್ಕೆ ನಮ್ಮ ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರು ತುಂಬ ಖುಷಿ, ಒಂದು ಹರ್ಷದಿಂದ ಈ ಸಲ ಜಾತ್ರೆಯನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಾಳೆ ಏನು ಇದು ಬಂಡಿದು ಎಲ್ಲ ಇರ್ತದೆ, ಅದೆಲ್ಲ ತುಂಬ ವಿಶೇಷವಾಗಿ ನಡೀತದೆ. ನಾನು ನಮ್ಮ ಸುಬ್ರಹ್ಮಣ್ಯಾಚಾರ್ಯಗಳು ಹಾಗೂ ನಮ್ಮ ಸಪ್ಲಮ್ಮ ದೇವ್ರ ಪೂಜಾರಿಗಳು ಏನಿದ್ದಾರೆ ಅವ್ರು ತುಂಬ ಶ್ರಮ ವಹಿಸಿ ಇದನ್ನೇನು ಮಾಡ್ಕೊಂಡು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಏನಾಗಿದೆ, ಇದು ಒಂದು ತುಂಬ ಹರ್ಷ ಇದರಿಂದ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿಯಾಗಿ ನಾವು ಇವರಲ್ಲೇ ದೇವ್ರು ಕಾಣ್ತಾ ಇದ್ದೀವಿ. ಸುಬ್ರಹ್ಮಣ್ಯಾಚಾರ್ಯರು ನಮ್ಗೆ ಎಷ್ಟು ಅದ್ಭುತವಾಗಿ ನಮ್ಮ ದೇವಿನ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಅಷ್ಟು ಆ ಖುಷಿನ ನಾವು ವ್ಯಕ್ತಪಡಿಸೋಕ್ಕೆ ಆಗ್ತಾಯಿಲ್ಲ ಇವತ್ತು. ಆ ರೀತಿ ನಾವು ಎಲ್ಲರೂ ಈ ಸಲ ಇದೇ ಫಸ್ಟ್ ಟೈಮ್ ನಾವು ಜಾತ್ರೆ 9 ಗಂಟೆಗೆ ಇಷ್ಟು ಜನ ಇಷ್ಟು ಆರತಿಗಳು ಎತ್ಕೊಂಡು ನಾವು ಇಷ್ಟು ವಿಜೃಂಭಣೆಯಾಗಿ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ನೀವೇ ನೋಡ್ಬೋದು ಎಷ್ಟು ಜನ ಎಷ್ಟು ಖುಷಿಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ ಅಂತ. ಇನ್ನು ನೂರಾರು ವರ್ಷಗಳ ಕಾಲದಿಂದಲೂ ಗುರುಕುಲ ನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಿಗೆ ಕಣಚೇನಹಳ್ಳಿ ಗ್ರಾಮದಲ್ಲಿ ಇರುವ ಕಾಳಿಕಾಂಬಾ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದಿಂದ ಗ್ರಾಮ ದೇವತೆಗಳ ಮೂರ್ತಿಗಳನ್ನ ಮಾಡಿಕೊಡಲಾಗುತ್ತಿದ್ದು, ಈ ವರ್ಷವೂ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳ ಕೈಯಲ್ಲಿ ಮೂಡಿಬಂದಂತಹ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಗಳ ಮೂರ್ತಿಗಳನ್ನ ನೂತನ ರಥದಲ್ಲಿ ಕೂರಿಸಿ ಗ್ರಾಮಗಳ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ದೇವಿಯ ಆಶೀರ್ವಾದ ಪಡೆಯಲು ಭಕ್ತರು ದೇವಸ್ಥಾನಕ್ಕೆ ಮುಗಿಬಿದ್ದಿದ್ದು, ಗ್ರಾಮಗಳಲ್ಲಿ ಭಕ್ತಿಭಾವ ಹಾಗೂ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಎರಡೂ ಊರಿನ ಗ್ರಾಮಸ್ಥರು ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಏನು ಇವತ್ತು ಜಗನ್ಮಾತೆಯಾದ ಶ್ರೀ ಆದಿ ಪರಂಜ್ಯೋತಿ ಆದಿ ಪರಾಸ್ಪರ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಸಪ್ಲಮ್ಮ ದೇವಿ ದೊಡ್ಡಮ್ಮ ದೇವಿ ಗುರುಕುಲನಾಗೇನಹಳ್ಳಿ ಬಾಲಕುಂಟಹಳ್ಳಿ ಗ್ರಾಮ ದೇವತೆಗಳು ಮತ್ತು ಸುತ್ತಮುತ್ತಲಿನ 48 ಹಳ್ಳಿ ಗ್ರಾಮ ದೇವತೆಗಳು ಅಮ್ಮನವರು. ಸುಮಾರು 106 ವರ್ಷದಿಂದ ಈ ತಾಯಿ ಇತಿಹಾಸ ಇದೆ. ಸಪ್ಲಮ್ಮನ ದೊಡ್ಡಮ್ಮನಂದರೆ ಬಹಳ ವಿಶೇಷತೆ. 48 ಹಳ್ಳಿ ಗ್ರಾಮದಲ್ಲಿ ಭಾರಿ ವಿಶೇಷ. ಈ ಅಮ್ಮನ ಪೂಜೆ ಪುರಸ್ಕಾರ ಇಲ್ದಿದ್ದು ಏನೂ ಮಾಡಲ್ಲ ಇಲ್ಲಿ. ವರ್ಷಕ್ಕೊಮ್ಮೆ ಜಾತ್ರೆ ಬಹಳ 48 ಹಳ್ಳಿಗಳು ಸೇರಿ ಭಾರಿ ಅದ್ಧೂರಿಯಾಗಿ ಮಾಡ್ತಾರೆ. ಇಂಥ ಗ್ರಾಮದಲ್ಲಿ ಇವತ್ತು ಇಷ್ಟು ವರ್ಷಗಳಿಗೆ ಏನು ರಥದಲ್ಲಿ ಉತ್ಸವ ಮೂರ್ತಿನ ಭಾರಿ ಶ್ರಮೆ ಬಿದ್ದು ಉತ್ಸವ ಮೂರ್ತಿನ ಮಾಡಿಸಿದ್ದಾರೆ. ನಮ್ಮ ಇವರು ದೀಪಕ್ ಗೌಡ್ ಅಂತ ಮುಕ್ತಾ ಮುನಿಯಪ್ಪ ಅವರ ಮಗ ಅವರು ಇವತ್ತು ಶಾಶ್ವತವಾದ ಒಂದು 106 ವರ್ಷ ಇರ್ತದೆ ಆ ಥರ ಒಂದು ಉತ್ಸವ ಮೂರ್ತಿನ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಜಗನ್ಮಾತೆ ದೊಡ್ಡಮ್ಮ ಸಪ್ಲಮ್ಮ ಒಳ್ಳೇದು ಮಾಡಲಿ, ಸರ್ವರನ್ನು ಕಾಪಾಡಲಿ. ಸಾಮಾನ್ಯ ಅಲ್ಲ, ಜಾತ್ರೆ ಇಲ್ಲಿ 48 ಹಳ್ಳಿ ಜಾತ್ರೆ ಬಹಳ ಅದ್ಧೂರಿಯಾಗಿ ನಡೀತದೆ. ನಾಳೆ ಎಲ್ಲ ನೀರು ಬಂಡಿಗಳು ನಡೀತದೆ. ಭಾರಿ ವಿಶೇಷವಾಗಿ ಈ ಜಗನ್ಮಾತೆ ಭಕ್ತರನ್ನ ನಂಬಿದವ್ರನ್ನ ಸಾವಿರಾರು ಲಕ್ಷಾಂತರ ಭಕ್ತರನ್ನ ಕಾಪಾಡಿದ್ದಾಳೆ. ಸುತ್ತಮುತ್ತ 48 ಹಳ್ಳಿಯಲ್ಲೂ ಈ ಅಮ್ಮನ ತಗೊಂಡೋಗಿ ಜಾತ್ರೆ ಮಾಡೋದು.
ಈ ಜಗನ್ಮಾತೆ ನಮ್ಮದವ್ರನ್ನ ಯಾರನ್ನು ಕೈ ಬಿಟ್ಟಲ್ಲಿ ಇವತ್ತು ಭಾರಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾ ಇದ್ದಾರೆ. ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲಿ, ಒಳ್ಳೆಯದಾಗಲಿ. ನಮ್ಮ ಹಿರಿಯರು ಏನು ನಮ್ಮ ತಾತನವರು ಮುತ್ತಾತನವರು ಯಾರು ನಮ್ಮ ಹಿರಿಯರು ಈ ಅಮ್ಮನ್ನ ಮಾಡಿರೋದು, ಅದೇ ಥರ ಇವತ್ತು ರಥದಲ್ಲಿಡೋ ಉತ್ಸವಮೂರ್ತಿಗಳು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ನಾವು ಆತ್ಮಪೂರ್ವಕವಾಗಿ ಭಾರಿ ವಿಶೇಷಿತವಾಗಿ ಸುಂದರವಾಗಿ ಅಮ್ಮನವ್ರನ್ನ ಮಾಡಿಕೊಟ್ಟಿದ್ದೀರಿ. ಅದೇ ಥರ ಶಕ್ತಿನೂ ಇದೆ. ಬಹಳ ಊರೆಲ್ಲ ಬಹಳ ಸಂತೋಷ ಆಗಿದ್ದಾರೆ. ಆ ಜಗನ್ಮಾತೆ ಆಶೀರ್ವಾದ ಸರ್ವರಿಗೂ ಸಿಗಲು, ಒಳ್ಳೆಯದಾಗಲಿ. ಒಟ್ಟಾರೆ ಗುರುಕುಲ ನಾಗೇನಹಳ್ಳಿ ಹಾಗೂ ಬಾಲಕುಂಟಹಳ್ಳಿ ಗ್ರಾಮಗಳಲ್ಲಿ ನಡೆದ ಶ್ರೀ ದೊಡ್ಡಮ್ಮ ಮತ್ತು ಸಪ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವ ಹಾಗೂ ಸಂಭ್ರಮದ ನಡುವೆ ಅದ್ದೂರಿಯಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.